ಫ್ರೆಂಡ್ಸ್ ಒಂದು ರಿಯಲ್ ಸ್ಟೋರಿನ ಹೇಳ್ತೀನಿ ಕೇಳಿ. ಇಬ್ರು ಫ್ರೆಂಡ್ಸ್ ಇದ್ರು, ಸಮೀರ್ ಮತ್ತು ಅಮೀರ್. ಇವರಿಬ್ಬರ ಲೈಫ್ ಕೂಡ ಸೇಮ್ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಎದ್ದೊಳ್ತಾರೆ, ಎದ್ದ ತಕ್ಷಣ ಫೋನ್ ಚೆಕ್ ಮಾಡ್ತಾರ, ದಿನಪೂರ್ತಿ ಇನ್ಸ್ಟಾಗ್ರಾಮ್ ರೀಲ್ಸ್ ನ ಸ್ಕ್ರೋಲ್ ಮಾಡೋದು. ರಾತ್ರಿ ಮಲಗ್ಬೇಕಾದ್ರೆ ಇವತ್ತು ಕೂಡ ಟೈಮ್ ವೇಸ್ಟ್ ಆಯ್ತು, ನಾಳೆ ಪಕ್ಕ ಓದ್ತೀನಿ, ನಾಳೆ ಪಕ್ಕ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಡೈಲಿ ಗಿಲ್ಟಿ ಫೀಲ್ ಇಂದ ಮಲ್ಕೊಳ್ತಾ ಇದ್ರು. ಇದು ಸಮೀರ್ ಮತ್ತು ಅಮೀರ್ ಇಬ್ಬರ ಕತೆ ಆಗಿತ್ತು. ಆದ್ರೆ ಸಡನ್ ಆಗಿ ಸಮೀರ್ ಲೈಫ್ ಚೇಂಜ್ ಆಯ್ತು. ಅವನ ಹತ್ರ ಮನಿ ಇದೆ, ಒಳ್ಳೆ ಫಿಸಿಕ್ ಇದೆ, ಮುಖದ ಮೇಲೆ ಒಂದು ಕ್ಲಾರಿಟಿ ಇದೆ. ಆದ್ರೆ ಅಮೀರ್ ಇನ್ನೂ ಅಲ್ಲೇ ಇದ್ದಾನೆ, ಫುಲ್ ಕನ್ಫ್ಯೂಸ್ಡ್, ಆಂಗ್ಸೈಟಿ ಅಂಡ್ ಸ್ಟಕ್. ಏನಾಯ್ತು? ಸಮೀರ್ ಯಾವ್ದಾದ್ರು ಲಾಟ್ರಿ ಹೊಡಿತಾ? ಇಲ್ಲ, ಅವ್ರಿಗೊಂದು ಸೀಕ್ರೆಟ್ ಪ್ಲಾನ್ ಸಿಕ್ತು. ಅದೇ ದ 100 days ರೀಸೆಟ್ ಪ್ರೋಟೋಕಾಲ್. ಅವನು ಅದನ್ನ ಓದಿದ ತಕ್ಷಣ ಮೊದಲು ಮಾಡಿದ ಕೆಲಸನ ಗೊತ್ತಾ? ಅಮೀರ್ ಜೊತೆ ಮಾತಾಡೋದನ್ನ ಕಡಿಮೆ ಮಾಡೋದು. ಏಕೆಂತಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ ತರ ಇರ್ತಾರೋ ನೀವು ಕೂಡ ಅದೇ ತರ ಆಗ್ತೀರಾ. ಸೊ ಇವತ್ತು ನಾನೇ ನಿಮ್ಗೆ ಅದೇ 100 days ಸೀಕ್ರೆಟ್ ಪ್ಲಾನ್ ನ ರಿವೀಲ್ ಮಾಡ್ತೀನಿ. ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಹೇಳಿದಾರೆ, ಒಂದು ಹ್ಯಾಬಿಟ್ ನ ಬಿಲ್ಡ್ ಆಗೋಕೆ 21 ದಿನ ಸಾಕು. ಆದ್ರೆ ನಿಮ್ಮ ಇಡೀ ಲೈಫ್ ಚೇಂಜ್ ಆಗ್ಬೇಕು, ನಿಮ್ಮ ವರ್ಷನ್ 2.0 ಆಗ್ಬೇಕು ಅಂತಂದ್ರೆ ನಿಮ್ಗೆ ಸರಿಯಾಗಿ 100 ದಿನಗಳು ಬೇಕು. ಈ ವಿಡಿಯೋನ ನೀವು ಕೊನೆವರೆಗೂ ನೋಡೋ ತಾಳ್ಮೆ ನಿಮ್ ಕಡೆ ಇದ್ರೆ ಐ ಪ್ರಾಮಿಸ್ ಯು, ಈ ವರ್ಷ ನಿಮ್ಮ ಲೈಫ್ ನ ಬೆಸ್ಟ್ ವರ್ಷ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಈ ತರ ಮತ್ತಷ್ಟು ಅಮೇಸಿಂಗ್ ಕಾಂಟೆಂಟ್ ತರಕ್ಕೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ತರ ಚಾನಲ್ ಯಾರಾದ್ರೂ ಹೊಸಬರಾದ್ರೂ ನೋಡ್ತಾ ಇದ್ರೆ ಇವಾಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಇನ್ನ ಬನ್ನಿ, 1 ಸೆಕೆಂಡ್ ಲೇಟ್ ಮಾಡಿದೆ, ವಿಡಿಯೋನ ಶುರು ಮಾಡೋಣ. ಚಾಪ್ಟರ್ ನಂಬರ್ 1, ಮೈಂಡ್ ರಿಸೆಟ್. ನೋಡಿ ಫ್ರೆಂಡ್ಸ್, ಯಾವ್ದೊಂದು ಟ್ರಾನ್ಸ್ಫಾರ್ಮೇಶನ್ ಜಿಮ್ ಇಂದ ಶುರು ಆಗಲ್ಲ, ಅದು ನಿಮ್ಮ ಮೈಂಡ್ ಇಂದ ಶುರು ಆಗುತ್ತೆ. ನಿಮ್ಮ ಮೈಂಡ್ ಈಗ ಒಂದು ಜಂಕ್ ಯಾರ್ಡ್ ಆಗಿದೆ. ಒಂದ್ ಕಡೆ ಏನೋ ನೋಟಿಫಿಕೇಶನ್ ಚೆಕ್ ಮಾಡು, ಇನ್ನೊಂದ್ ಕಡೆ ಹೊಸ ಕಾಂಟ್ರವರ್ಸಿ ಏನಾಯ್ತು ಅಂತ ನೋಡು, ಮತ್ತೊಂದ್ ಕಡೆ ನೆಟ್ಫ್ಲಿಕ್ಸ್ ಸೀರೀಸ್ ಏನು ಅಂತ ನೋಡು. ಸೊ ಈ ತರ ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ, ನಿಮ್ಮ ಬ್ರೈನ್ ಫುಲ್ ಡಿಸ್ಟ್ರಾಕ್ಷನ್ ಆಗಿದೆ. ಹೀಗಿರ್ಬೇಕಾದ್ರೆ ನೀವು ಜಿಮ್ ಹೋದ್ರೂ ಬಾಡಿ ಬಿಲ್ಡ್ ಆಗಲ್ಲ. ಸೊ ಮೊದಲ 30 ದಿನ ದ ಮೈಂಡ್ ಡಿಟಾಕ್ಸ್. ಇಲ್ಲಿ ನೀವು ಮಾಡ್ಬೇಕಾದ್ರೆ 3 ಕೆಲಸ. ಮೊದಲನೇದು ಸ್ಟಾಪ್ ಮಲ್ಟಿ ಟಾಸ್ಕಿಂಗ್. ಒಂದು ರಿಸರ್ಚ್ ಈ ತರ ಹೇಳುತ್ತೆ, ಮಲ್ಟಿ ಟಾಸ್ಕ್ ನ ಮಾಡೋದ್ರಿಂದ ನಮ್ಮ IQ ಪವರ್ ಡ್ರಾಪ್ ಆಗುತ್ತೆ. ಒಂದೇ ಸಲ ಊಟ ಮಾಡೋದು, ಒಂದೇ ಸಲ ಫೋನ್ ನೋಡೋದು, ಆ ಫೋನ್ ನೋಡ್ತಿರ್ಬೇಕಾದ್ರೆ ಕೆಲಸ ಮಾಡೋದು, ಇದನ್ನ ಮೊದಲು ನಿಲ್ಸಿ. ಒಂದು ಟೈಮ್ ಸೆಟ್ ಮಾಡ್ಬಿಟ್ಟು ಒಂದು ಕೆಲಸನ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಒನ್, ಜರ್ನಲಿಂಗ್. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮುಟ್ಬೇಡಿ, ಒಂದು ಪೆನ್ ಪೇಪರ್ ನ ತಗೊಂಡು ನಿಮ್ಮ ತಲೆಯಲ್ಲಿ ಏನೇನ್ ಥಾಟ್ಸ್ ಓಡ್ತಾ ಇದೆಯೋ ಅದನ್ನ ಪರ್ಫೆಕ್ಟ್ ಆಗಿ ಬರೀರಿ. ಇದರಿಂದ ನಿಮ್ಮ ಬ್ರೈನ್ ಒಂದು ಕ್ಲಾರಿಟಿ ಸಿಗುತ್ತೆ, ಹೋ ನಾನು ಇವತ್ತು ಇದನ್ನ ಮಾಡ್ಬೇಕು ಅಂತ. ಇನ್ನು 3ನೇದು ಎಂಬ್ರೈಸ್ ಬೋರ್ಡಮ್. ಈ ಒಂದು 30 ದಿನಗಳಲ್ಲಿ ನಿಮ್ಗೆ ಬೋರ್ ಆಗೋದೇನೋ ಪಕ್ಕ ಆಗೇ ಆಗುತ್ತೆ. ಆ ಒಂದು ಬೋರ್ ನ ಹಂಗೆ ಬಿಡಿ. ಬೋರ್ ಆದಾಗ ನೀವು ಫೋನ್ ನ ಮುಟ್ಟಕ್ ಹೋಗ್ಬೇಡಿ. ನಾವು ಒಬ್ಬರೇ ಇರೋದಕ್ಕೆ, ಯಾರ ಜೊತೆ ಮಾತನಾಡದೆ ಸೈಲೆಂಟ್ ಆಗಿರೋಕೆ ನಾವು ತುಂಬಾ ಭಯ ಪಡ್ತೇವೆ. ಆದ್ರೆ ಬಾಸ್, ಗ್ರೇಟ್ ಐಡಿಯಾಸ್ ಬರೋದೆಲ್ಲ ನೀವು ಒಂಟಿಯಾಗಿದ್ದಾಗ ಮಾತ್ರ. ಯಾವಾಗ ನೀವು ಈ ಒಂದು ಎಕ್ಸ್ಟ್ರಾ ಸ್ಟಿಮ್ಯುಲೇಷನ್ ಕಟ್ ಮಾಡ್ತಿರೋ, ನಿಮ್ಮ ಫೋಕಸ್ ನಿಮ್ ಕಡೆ ವಾಪಸ್ ಬಂದೇ ಬರುತ್ತೆ. ಈ ಒಂದು 30 ದಿನ ಪರ್ಫೆಕ್ಷನ್ ಬಗ್ಗೆ ಅಲ್ಲ, ಇದು ಸೆಲ್ಫ್ ಅವೇರ್ನೆಸ್ ಬಗ್ಗೆ. ಓಕೆ, ನಿಮ್ಮನ್ನ ನೀವು ಮೊದಲು ಕಂಟ್ರೋಲ್ಗೆ ತಗೊಳ್ಳಿ. ಇನ್ನ ಬನ್ನಿ 2ನೇ ಚಾಪ್ಟರ್ ಹೋಗೋಣ, ಬಾಡಿ ಡಿಸಿಪ್ಲಿನ್. ಈಗ ನಿಮ್ಮ 30 ದಿನ ಆದ್ಮೇಲೆ ನಿಮ್ಮ ಮೈಂಡ್ ಕಂಟ್ರೋಲ್ ಬರುತ್ತೆ. ಇನ್ನು ನೆಕ್ಸ್ಟ್ 30 ದಿನ ದ ಇಂಜಿನ್, ಅಂದ್ರೆ ನಿಮ್ಮ ಬಾಡಿ. ನಿಮ್ಮ ಹತ್ರ ಎಷ್ಟೇ ಟ್ಯಾಲೆಂಟ್ ಇದ್ರೂ ನಿಮ್ಮ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಕ್ಕೆ ಖಂಡಿತ ಆಗಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೇಟಾ ಪ್ರಕಾರ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದಕ್ಕೆ ಕಾರಣ ನಮ್ಮಲ್ಲಿ ಎಷ್ಟೋ ಸುಮಾರು ಕಾಯಿಲೆಗಳು ಬರುತ್ತಂತೆ. ಆ ಒಂದು ಹಾಸ್ಪಿಟಲ್ಗಳಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟೋ ಬದಲು ಈಗಲೇ ಎಚ್ಚೆತ್ತುಕೊಳ್ಳಿ. ಸೊ ನಿಮ್ಮ ಒಂದು ಇಂಜಿನ್ ಅಂದ್ರೆ ನಿಮ್ಮ ಬಾಡಿನ ಮೊದಲು ರೆಡಿ ಮಾಡಿ. ಈ ಒಂದು ಫೇಸ್ ನಲ್ಲಿ ನೀವು 3 ರೂಲ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಮೊದಲನೇದು, ಮೂಮೆಂಟ್ ಈಸ್ ಮೆಡಿಸನ್. ಜಿಮ್ ಇದ್ರೆ ಜಿಮ್ ಹೋಗಿ, ಇಲ್ಲಾಂದ್ರೆ ಪಾರ್ಕ್ ನಲ್ಲಿ ಓಡಿ ಅಥವಾ ಮನೆಯಲ್ಲೇ ಪುಷಪ್ಸ್ ಮಾಡಿ. ದಿನಕ್ಕೆ ಮಿನಿಮಮ್ 30 ನಿಮಿಷ ನಿಮ್ಮ ಬಾಡಿ ಆಕ್ಟಿವ್ ಆಗ್ಬೇಕು, ಅಂದ್ರೆ ಮೂವ್ ಆಗ್ಬೇಕು, ಜೊತೆಗೆ ಬೆವರು ಬರಬೇಕು. ಇನ್ನು 2ನೇದು ಫ್ಯೂಲ್ ಕ್ವಾಲಿಟಿ. ಸೊ ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬಾಡಿ ಒಂದು ಫೆರಾರಿ ಕಾರ್ ಅನ್ಕೊಳ್ಳಿ. ಅದಕ್ಕೆ ನೀವು ಸಿಮೆಂಟ್ ಹಾಕ್ತೀರಾ? ಇಲ್ಲ ಅಲ್ವಾ, ಪೆಟ್ರೋಲ್ ಹಾಕ್ತೀರಾ, ರೈಟ್? ಮತ್ತೆ ಯಾಕೆ ನೀವು ಡೈಲಿ ಒಂದು ಕೆಲ್ಸಕ್ಕೆ ಬರ್ದಿರೋ ಜಂಕ್ ಫುಡ್, ಶುಗರ್, ಪಾನಿಪುರಿ ಈ ತರದನ್ನ ತಿಂತೀರಾ? ಈ ಒಂದು ನೆಕ್ಸ್ಟ್ 30 ದಿನ ನೋ ಜಂಕ್, ಓನ್ಲಿ ನಿಮ್ಮ ಮನೇಲಿ ಮಾಡಿರೋ ಫುಡ್ ಮಾತ್ರ ನೀವು ತಿನ್ಬೇಕು. ಫ್ರೂಟ್ಸ್, ತರಕಾರಿ, ನೀರು ಇಷ್ಟೇ ಸಾಕು. ನನ್ನ ನಂಬಿ 2 ವಾರದಲ್ಲಿ ನಿಮ್ಮ ಎನರ್ಜಿ ಲೆವೆಲ್ಸ್ ಡಬಲ್ ಆಗುತ್ತೆ. ಇನ್ನು 3ನೇದು ಸ್ಲೀಪ್ ರಿಕವರಿ. ನೀವು ಎಷ್ಟೇ ಕಷ್ಟಪಟ್ಟರು ನೀವು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ನಿಮ್ಮ ಬಾಡಿ ರಿಪೇರಿ ಆಗಲ್ಲ. ದಿನಕ್ಕೆ ನೀವು 7 ರಿಂದ 8 ಗಂಟೆ ನಿದ್ದೆ ಕಂಪಲ್ಸರಿ. ಇದು ನಿಮ್ಮ ಇಮ್ಯುನಿಟಿ ಮತ್ತು ನಿಮ್ಮ ಫೋಕಸ್ ನ ಕಾಪಾಡುತ್ತೆ. ಇದೇನೊಂದು ಚಾಲೆಂಜ್ ಅಲ್ಲ ಬಾಸ್, ಇದು ನಿಮ್ಮ ಬಾಡಿ ಜೊತೆ ನೀವು ಮಾಡ್ಕೊಳ್ತಾ ಇರೋ ಒಂದು ಹೊಸ ಅಗ್ರಿಮೆಂಟ್ ಅಷ್ಟೇ. ನಾನು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನೀನು ನನ್ನನ್ನ ಚೆನ್ನಾಗಿ ಗೆಲ್ಸು ಅಂತ, ಅಷ್ಟೇ, ಸಿಂಪಲ್. ಆದ್ರೆ ಒಂದು ನಿಮಿಷ, ಈ ವಿಡಿಯೋ ನೋಡ್ತಾ ಇಲ್ಲಿವರೆಗೂ ನೀವು ಬಂದಿದ್ದೀರಾ ಅಂತಂದ್ರೆ ಯು ಆರ್ ವೆರಿ ಸೀರಿಯಸ್. ಆದ್ರೆ ಬರೀ ಈ ವಿಡಿಯೋನ ನೋಡೋದ್ರಿಂದ ನಿಮ್ಮ ಲೈಫ್ ಚೇಂಜ್ ಆಗಲ್ಲ, ಬಟ್ ಅದನ್ನ ನೀವು ಯಾವಾಗ ಆಕ್ಷನ್ ತಗೊಳ್ತಿರೋ ಅವಾಗ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸೊ ಈಗಲೇ ಕಮೆಂಟ್ ಮಾಡಿ ಆಕ್ಸೆಪ್ಟ್ ದ 100 days ಚಾಲೆಂಜ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಇದು ನಿಮ್ಗೂ ಮತ್ತೆ ನನ್ಗೂ ಮಧ್ಯೆ ಇರೋ ಒಂದು ಪ್ರಾಮಿಸ್. ಮಾಡ್ತಿರ ತಾನೆ? ಸೊ ಇವಾಗಲೇ ಟೈಪ್ ಮಾಡಿ. ಚಾಪ್ಟರ್ ನಂಬರ್ 3, ಮಾಂಕ್ ಮೋಡ್. ಲಾಸ್ಟ್ ಫೇಸ್, ಇದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಈಗ ನಿಮ್ಗೆ ಮೈಂಡ್ ಸೆಟ್ ಆಗಿದೆ, ಬಾಡಿ ಕೂಡ ಸೆಟ್ ಆಗಿದೆ. ಈಗ ನಾವು ಅಸಲಿ ರಿಸಲ್ಟ್ ನ ತೆಗಿಬೇಕು. ಅದಕ್ಕೆ ನಮ್ಗೆ ಇರೋ ಒಂದೇ ಒಂದು ದಾರಿ, ಮಾಂಕ್ ಮೋಡ್. ಅಂದ್ರೆ ನೀವು ಕಷಾಯ ಬಟ್ಟೆ ಹಾಕೊಂಡು ಹಿಮಾಲಯಕ್ಕೆ ಹೋಗೋದಲ್ಲ. ದಿನಕ್ಕೆ ಬರೀ 2 ಗಂಟೆ, ಜಸ್ಟ್ 2 ಗಂಟೆ ಒಂದು ರೂಮ್ ನಲ್ಲಿ ಲಾಕ್ ಮಾಡಿ ನಿಮ್ಮ ಫೋನ್ಸ್
ನ ಸ್ವಿಚ್ ಆಫ್ ಮಾಡಿ, ಇಂಟರ್ನೆಟ್ ಜೊತೆ ಅದೊಂದು ಸಂಬಂಧ ಇಲ್ದೆ, ಯಾರೋ ನಿಮ್ಮನ್ನ ಡಿಸ್ಟರ್ಬ್ ಮಾಡದೆ ಆ ಒಂದು 2 ಗಂಟೆಯಲ್ಲಿ ನಿಮ್ಮ ಲೈಫ್ ನ ಮೋಸ್ಟ್ ಇಂಪಾರ್ಟೆಂಟ್ ಆದ ಕೆಲಸನ ಮಾಡಿ. ಅದು ಓದೋದಾಗಿರ್ಬೋದು, ಬಿಸ್ನೆಸ್ ಪ್ಲಾನ್ ಆಗಿರ್ಬೋದು, ಅದು ಕೋಡಿಂಗ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಏನಾಗಿರ್ಬೋದು. ಸೊ ಇದನ್ನೇ ಡೀಪ್ ವರ್ಕ್ ಅಂತ ಕರೀತಾರೆ. ಯಾವ್ದೊಂದು ಡಿಸ್ಟ್ರಾಕ್ಷನ್ಸ್ ಇಲ್ಲದ ವಾತಾವರಣದಲ್ಲಿ ನಿಮ್ಮ ಬ್ರೈನ್ ಸೂಪರ್ ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ. ನಾರ್ಮಲ್ ಆಗಿ ನೀವು 4 ರಿಂದ 5 ಗಂಟೆ ಕೆಲಸ ಮಾಡೋದನ್ನ ಬರೀ ನೀವು 2 ಗಂಟೆ ಕಾಲದಲ್ಲಿ ಮುಗಿಸ್ಬಿಡ್ತೀರಾ. ದಿನಕ್ಕೆ ಬರೀ 2 ಗಂಟೆ ಫ್ರೆಂಡ್ಸ್, ದಿನಕ್ಕೆ ಬರೀ 2 ಗಂಟೆ ಅಂತಂದ್ರೆ 40 ದಿನಕ್ಕೆ 80 ಗಂಟೆ ಡೀಪ್ ವರ್ಕ್. ಇದು ನಿಮ್ಮ ಕಾಂಪಿಟೇಟರ್ಸ್ ಗಿಂತೂ ನಿಮ್ಮನ್ನ ಮತ್ತಷ್ಟು ಬಲಹೀನವಾಗಿ ಮಾಡುತ್ತೆ. ಅಂಡ್ ಕೊನೆದಾಗಿ ಇನ್ನು 10 ದಿನ ರಿಫ್ಲೆಕ್ಷನ್. ನಿನ್ನ ಲೈಫ್ ಅಲ್ಲಿ ನೀನ್ ಏನ್ ಮಾಡಿ ಅಂತ ಅಂದ್ಬಿಟ್ಟು ಮೊದಲು ಹಿಂತಿರುಗಿ ನೋಡು. ನಾನು ಎಲ್ಲಿಂದ ಶುರು ಮಾಡಿದ್ದೆ, ಈಗ ಎಲ್ಲಿದ್ದೀನಿ. ಆ ಒಂದು ಚೇಂಜ್ ನೋಡಿದ್ಮೇಲೆ ನಿಮ್ಮ ಮೇಲೆ ನಿಮ್ಗೊಂದು ಬರೋ ಗೌರವ ಇದೆ ಅಲ್ಲ, ದಟ್ ಈಸ್ ಪ್ರೈಸ್ಲೆಸ್, ಟ್ರಸ್ಟ್ ಮೀ. ಸೊ ಫ್ರೆಂಡ್ಸ್, ಈ ಒಂದು 100 ಡೇಸ್ ಪ್ಲಾನ್ ತುಂಬಾ ಸಿಂಪಲ್ ಆದ್ರೆ ಈಸಿ ಅಲ್ಲ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಇದರಲ್ಲಿ ನೀವು ಒಂದು ದಿನ ಮಿಸ್ ಮಾಡಿದ್ರು ನೀವು ಸೋತ ಹಾಗೆ. ನಿಮ್ ಕಡೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ಈ ಪ್ಲಾನ್ ವರ್ಕ್ ಆಗಲ್ಲ. ಇಫ್ ಇನ್ ಕೇಸ್ ನೀವೇನಾದ್ರು ಒಂದ್ ದಿನ ಮಿಸ್ ಮಾಡಿದ್ರೆ ಮತ್ತೆ ಡೇ 1 ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಾವು ಮೊದಲು ಮಾತಾಡಿದ ಹಾಗೆ ತುಂಬಾ ಸುಲಭ. ಅಮೀರ್ ತರ ಆಗೋದು ತುಂಬಾ ಸುಲಭ. ಅದಕ್ಕೇನ್ ಕಂಫರ್ಟ್ ಝೋನ್ ಇದ್ರೆ ಸಾಕು. ಆದ್ರೆ ಸಮೀರ್ ಆಗೋಕೆ ವಿಲ್ ಪವರ್ ಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಸೊ ಈ ವಿಡಿಯೋ ನಿಮ್ಮ ಲೈಫ್ ಏನ್ ಚೇಂಜ್ ಮಾಡಲ್ಲ, ಆದ್ರೆ ಈ ವಿಡಿಯೋನ ಮುಗಿಸಿದ ಮೇಲೆ ನೀವು ತಗೊಳ್ಳೋ ಒಂದು ಆಕ್ಷನ್ ನಿಮ್ಮ ಕಂಪ್ಲೀಟ್ ಲೈಫ್ ನ ಚೇಂಜ್ ಮಾಡಾಕುತ್ತೆ. 100ನೇ ದಿನ ನಿಮ್ಮನ್ನ ನೀವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಥ್ಯಾಂಕ್ ಯು ಗಾಡ್ ನಾನು ಅವತ್ತು ಶುರು ಮಾಡಿದೆ ಅಂತ ನಿಮ್ಗೆ ಅನಿಸ್ಬೇಕು. ಸೊ ಆ ಒಂದು ಫೀಲ್ ಗೋಸ್ಕರ ಇವತ್ತೇ ಶುರು ಮಾಡಿ. ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮತ್ತು ಪವರ್ಫುಲ್ ವಿಡಿಯೋಸ್ ನಿಮ್ ಮುಂದೆ ತರ್ತಾ ಇರ್ತೀನಿ. ಅದೇ ತರ ಚಾನಲ್ ಯಾರಾದ್ರೂ ಹೊಸಬ್ರಾದ್ರೂ ನೋಡ್ತಾ ಇದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಇನ್ನೇನಿದೆ, ಇನ್ನ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅದೇವರೆಗೂ ಕೀಪ್ ರಾಕಿಂಗ್, ಕಿಲ್ ಯುವರ್ ಕಂಫರ್ಟ್ ಝೋನ್, ಸ್ಟೇ ಫೋಕಸ್. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ signing off. Bye guys. Bye.